ಗೆಳೆಯರೆ ನಮಸ್ಕಾರ, ನಾನು ಉದಯ್ ಕುಮಾರ್. ಗೆಳೆಯರೆ, ಈಗ ಕಳೆದ 2 ದಿನದ ಹಿಂದೆನೇ ಒಂದು ಬೈಕ್ ಟ್ಯಾಕ್ಸಿ ಏನಿತ್ತು, ಈ ಬೈಕ್ ಟ್ಯಾಕ್ಸಿ ಅಂದರೆ ಈ ವೆಹಿಕಲ್ನ ಒಂದು ರಾಜ್ಯ ಸರ್ಕಾರ ರದ್ದು ಮಾಡಿ ಅಧಿಸೂಚನೆಯನ್ನು ಹೊರಡಿಸಿತ್ತು. ಈ ಅಧಿಸೂಚನೆಯನ್ನು ಹೊರಡಿಸಿದ ಮೇಲೆ ಕೆಲವರಿಗೆ ಅದು ಏನೋ ಗೊತ್ತಿಲ್ಲ ರೀ, ಏನು ಪ್ರೀತಿನೋ ಈ ಬೈಕ್ ಟ್ಯಾಕ್ಸಿ ಅವ್ರ ಮೇಲೆ, ಇಲ್ಲ ಅವರೇ ಪ್ರಮೋಷನ್ ಮಾಡ್ತಿದ್ದವರು, ನನಗೆ ಗೊತ್ತಾಗಲಿಲ್ಲ ಅದನ್ನು ನೋಡ್ತಿದ್ರೆ. ಯಾಕೆಂದರೆ ಅಲ್ಲಿ ಯಾವುದೋ ಒಂದು ಟಿ ವಿ ಚಾನಲ್ ಕೇಳುತ್ತೆ, ಆ ಟಿ ವಿ ಯಾವುದು ಅಂತ ಹೇಳಿಬಿಟ್ಟು ನೀವೇ ನೋಡ್ಕೊಬಿಡಿ, ನನಗೆ ಬಾಯಿ ಬಿಟ್ಟು ಬೇರೆ ಹೇಳೋಕ್ಕಾಗಲ್ಲ. ಯಾಕೆಂದರೆ ಆ ಟಿ ವಿಯನ್ನು ಕಂಡ್ರೆ ನನಗೆ ಬಹಳಷ್ಟು ಗೌರವ ಇತ್ತು. ಯಾಕೆಂದರೆ ಆ ಟಿ ವಿಯಲ್ಲಿ ಬರ್ತಕ್ಕಂಥ ಒಬ್ಬ ದೊಡ್ಡ ಮನುಷ್ಯರು, ಅಂದರೆ ಭಾಳಷ್ಟು 40 ವರ್ಷಗಳ ಕಾಲ ಒಂದು ಜರ್ನಲಿಸಮ್ನಲ್ಲಿ ಅವರು ತೊಡಗಿಸ್ಕೊಂಡಿರೋರು ಕೂಡ ಅಲ್ಲಿದ್ದಾರೆ. ಹಾಗಾಗಿ ಅವರನ್ನು ಕಂಡ್ರೆ ನನಗೆ ತುಂಬ ಗೌರವ ಇದೆ. ಹಾಗಾಗಿ ಅವರು ಅಂತಹ ಆಲದ ಮರದ ಅಂತ ಹೇಳಿ ತಿಳ್ಕೊಂಡಿರ್ತಕ್ಕಂಥ ನಾವು ರಂಗನಾಥ್ ಸರ್ ಏನಿದ್ದಾರೆ, ಅವರು ಮೇಲೆ ಅಷ್ಟೆಲ್ಲ ಒಳ್ಳೆಯ ಅಭಿಪ್ರಾಯ ಇದ್ದಾಗ ಇಲ್ಲಿ ಆಟೋ ಚಾಲಕರ ಬಗ್ಗೆ ಅದರಲ್ಲಿರ್ತಕ್ಕಂಥ ಒಬ್ಬರು ಅರುಣ್ ಬಡ್ಗೇರ್ ಅಂತಕ್ಕಂಥವ್ರು ಒಂದು ಯಾವ ರೀತಿಯಾಗಿ ಒಂದು ಮಾತುಗಳನ್ನ ಮಾತಾಡ್ತಾರೆ ಅಂತ ಹೇಳಿಬಿಟ್ಟು ನಾವು ಒಂದು ಸಲ ಅದು ರದ್ದಾದಾಗ, ಅಂದರೆ ಈ ಬೈಕ್ ಟ್ಯಾಕ್ಸಿ ಏನಿದೆ ಇದನ್ನು ರದ್ದು ಮಾಡಿ ಅಧಿಸೂಚನೆಯನ್ನು ಹೊರಡಿಸಿದ ನಂತರ ಏನೆಲ್ಲ ಅವರು ಹೇಳ್ತಾರೆ ಅಂತ ಅಂದರೆ, ಸರ್ಕಾರ ಒಂದು ಆ್ಯಪ್ ರದ್ದು ಮಾಡಿದ್ದಾರೆ, ಒಂದು ಆ್ಯಪನ್ನು ರದ್ದು ಮಾಡಿದಾರಂತೆ. ಎಲ್ಲಿ ಒಂದು ಆ್ಯಪ್ ಸ್ವಾಮಿ? ಒಂದು ಆ್ಯಪ್ ಅಲ್ಲ ರೀ ಅದು. ಫಸ್ಟ್ ಅರುಣ್ ಬಡ್ಗೇರ್ ಅವರೇ ಮೊದಲಿಗೆ ತಿಳ್ಕೊಳ್ಳಿ, ಅದು ಒಂದು ಆ್ಯಪ್ ಅಲ್ಲ. ಎಷ್ಟರಲ್ಲಿ ಈ ಬೈಕ್ ಟ್ಯಾಕ್ಸಿ ಓಡ್ತಿತ್ತೋ ಅಷ್ಟನ್ನು ರದ್ದು ಮಾಡಿದ್ದಾರೆ. ಅದು ಅರುಣ್ ಬಡ್ಗೇರ್ ಅವ್ರಿಗೆ ಪಾಪ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಅವರು ಅಚ್ಚಿಗೆ ಎದ್ಬಿಟ್ಟು ಒಂದು ಆ್ಯಪನ್ನು ರದ್ದು ಮಾಡಿದ್ದಾರೆ ಅಂದ್ಬಿಟ್ರು. ಒಂದು ಆ್ಯಪ್ ಅಲ್ಲ, ಎಲ್ಲೆಲ್ಲಿ ಈ ಬೈಕ್ ಟ್ಯಾಕ್ಸಿ ಇದೆ ಅದೆಲ್ಲವನ್ನು ರದ್ದು ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಕಡೆ ಹೇಳ್ತಾರೆ, ಕರ್ನಾಟಕದಲ್ಲಿ ಮಾತ್ರ ಇದೆ ಅನ್ಕೋಬೇಡಿ, ಗೋವಾದಲ್ಲಿ ಸಿಗುತ್ತೆ, ಹಲವು ರಾಜ್ಯದಲ್ಲೂ ಇದೆ ಅಂತ ಹೇಳ್ಬಿಟ್ಟು. ಸ್ವಾಮಿ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಗೋವಾದಲ್ಲಿದೆ, ಕೆಲವು ಕಡೆ ಸಿಗುತ್ತೆ, ನಾವು ಒಪ್ಕೊಳ್ತೀವಿ. ಆದರೆ ನೀವು ಉಲ್ಲೇಖನೆ ಮಾಡಲಿಲ್ವಲ್ಲ ಸ್ವಾಮಿ, ತಮಿಳ್ನಾಡಲ್ಲಿ ಇಲ್ಲ, ಕೆಲವೊಂದು ಸಿಟಿನಲ್ಲಿ. ಹಾಗೆಯೇ ಈಗ ನಾನು ಹೇಳ್ತಿರೋದು, ಆಮೇಲೆ ಮುಂಬೈನಲ್ಲಿಲ್ಲ, ಡೆಲ್ಲಿನಲ್ಲಿಲ್ಲ. ಒಂದೊಂದು ತಿಂಗಳಿಗೆ ಬ್ಯಾನ್ ಮಾಡಕ್ಕೆ ಬಿಟ್ಟರು ಎಲ್ಲ ಬೈಕ್ ಟ್ಯಾಕ್ಸಿನೂ. ಒಂದು ಬೈಕ್ ಟ್ಯಾಕ್ಸಿ ಅಲ್ಲ, ಎಲ್ಲವನ್ನು ಮಾಡಿದರು. ಅದರ ಬಗ್ಗೆ ಅರುಣ್ ಬಡ್ಗೇರ್ ಅವ್ರಿಗೆ ಪಾಪ ಗೊತ್ತಾಗಲಿಲ್ಲ. ಅರುಣ್ ಬಡ್ಗೇರ್ ಅವರು ಏನು ಪ್ರಮೋಷನ್ನ ಮಾಡ್ತಿದ್ದಾರ ಈ ಒಂದು ಬೈಕ್ ಟ್ಯಾಕ್ಸಿ ಅವ್ರನ್ನ, ಏನೋ ನನಗೆ ಗೊತ್ತಾಗಲಿಲ್ಲ, ಅವರು ಮಾಡ್ತಾರೆ ಅಂದ್ಕೊಂಡು. ಆಮೇಲೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಸಿಂಗಲ್ ಆಗಿ ಹೋಗುವವರು ಆರಾಮಾಗಿ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಅಂತಲೇ ಒಂದು ಬೈಕ್ ಟ್ಯಾಕ್ಸಿಲಿ ಹೋಗ್ಬಿಡ್ತಾರಂತೆ. ಅದು ಹೇಗೋ ಗೊತ್ತಿಲ್ಲಪ್ಪ ನನಗೆ. ಕಾಸ್ಟ್ ಜಾಸ್ತಿ ಆಗಿಬಿಡುತ್ತಂತೆ ಆಟೋದಲ್ಲಿ, ಕ್ಯಾಬಲ್ಲಿ. ಹಾಗಾಗಿ ಆ ಮಾರ್ಗದಲ್ಲಿ ಹೋಗೋರು ಬೈಕ್ ಟ್ಯಾಕ್ಸಿನ ಆನ್ ಮಾಡಿಕೊಂಡು ಕರ್ಕೊಂಡು ಹೋಗ್ಬಿಡ್ತಾರಂತೆ. ಅದು ಹೋಗೋದು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಅರುಣ್ ಬಡ್ಗೇರ್ ಅವರೇ, ಬೈಕ್ ಟ್ಯಾಕ್ಸಿ ಅದು ಲೀಗಲ್ಲಾಗಿ ಇಲ್ಲ ಅನ್ನೋದೇ ವಾದ ಇಲ್ಲಿ. ಆದರೆ ನಿಮಗೆ ಅದು ಗೊತ್ತೇ ಇಲ್ಲ, ಬಿಡಿ ಹೋಗಲಿ. ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ಲ ಅಂತ ನೀವು ಮಾತಾಡೋದು ನೋಡಿದರೆ, ಎಷ್ಟು ರಿಜಿಸ್ಟರ್ ಆಗಿದೆ ಗಾಡಿ RTOದಲ್ಲಿ. ಹಾಗೆಯೇ ವೈಟ್ ಬೋರ್ಡನ್ನು ತೊಗೊಂಡು ಓಡಿಸಿ ಅಂತ ಅವ್ರು ಹೇಳಿಲ್ಲ. ನೀವು ಓಲಾ ಕಂಪ್ನಿಯವ್ರನ್ನ ಕೇಳಿ ಎಲ್ಲೋ ಬೋರ್ಡ್ನ ಮಾಡ್ಕೊಳ್ಳಿ ಅಂತಲೂ ಹೇಳಿರ್ತಾರೆ. ಆದರೆ ಅದನ್ನು ಎಲ್ಲೂ ಫಾಲೋ ಮಾಡಿಲ್ಲ, ರಿಜಿಸ್ಟರ್ ಕೂಡ ಮಾಡಿಲ್ಲ. ನಿಮಗೆ ಗೊತ್ತಿಲ್ಲ ಅಂದರೆ ನೀವು ತಿಳ್ಕೊಬಹುದು, ಅದನ್ನು ನಮಗೆ ಗೊತ್ತಿದೆ, ನಾವು ಹೇಳ್ತಾ ಇದ್ದೀವಿ. ಓಕೆ. ಆಮೇಲೆ ಇನ್ನೂ ಒಂದು ವಿಷಯನ ಕೇಳ್ತಾರೆ, ಕಾರು ಮತ್ತು ಆಟೋ ಸುರಕ್ಷತೆ ಮಹಿಳೆಯರಿಗೆ, ಹಾಗಾಗಿ ಅಲ್ಲಿ ಕೂಗಬಹುದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ರೀಸನ್ ಕೊಟ್ಟಿದೆ ಸರ್ಕಾರ ಈ ಒಂದು ಅಧಿಸೂಚನೆಯಲ್ಲಿ. ಇಲ್ಲೇನು ಮಹಿಳೆಯರಿಗೆ ಸುರಕ್ಷತೆ ಇಲ್ವೋ ಬೈಕ್ ಟ್ಯಾಕ್ಸಿಲಿ ನಮ್ಗೆ ಗೊತ್ತಿಲ್ಲ ಅಂತ. ಓಹೋ ಸ್ವಾಮಿ ಅರುಣ್ ಬಡ್ಗೇರ್ ಅವರೇ, ತಾವು ಎಲ್ಲ ಮರ್ತೋಗ್ಬಿಟ್ಟಿದ್ರಿ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ ನಿಮ್ಮ ಮೇಲೆ. ಇಲ್ಲೇನು ಸುರಕ್ಷತೆ ಇಲ್ವೋ ಗೊತ್ತಿಲ್ಲ ಅಂತ. ಅರುಣ್ ಬಡ್ಗೇರ್ ಅವರೇ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ ಬೈಕ್ ಟ್ಯಾಕ್ಸಿಯಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ನಾನು ನನ್ನ ಚಾನಲ್ನಲ್ಲೇ ಒಂದು ವರದಿಯನ್ನು ಮಾಡಿದ್ದೆ. ಒಂದು ಒಡಿಸ್ಸಾದ ಒಂದು ಹುಡುಗಿ ಓದೋದಕ್ಕೆ ಅಂತ ಹೇಳಿಬಿಟ್ಟು ಬೆಂಗಳೂರಿಗೆ ಬಂದಿರ್ತಾಳೆ. ಆ ಹುಡುಗಿಯನ್ನು ಪರಿಚಯ ಮಾಡಿಕೊಂಡಂಥ ಹುಡುಗ ಏನೆಲ್ಲ ಕಥೆಯನ್ನು ಮಾಡಿದ್ದ. ಅವಳಿಗೆ ಇವತ್ತು 1 ವರ್ಷದ ಮಗು ಇದೆ. ಅವನು ಬೆಂಗಳೂರಲ್ಲಿ ಇಲ್ಲಿ ಆರಾಮಾಗಿದ್ದಾನೆ. ಆ ಹುಡುಗಿ ಅಲ್ಲಿ ಊರಿನಲ್ಲಿ ಒಂದು ಮಗುವನ್ನು ಎತ್ಕೊಂಡು ಓಡಾಡ್ಕೊಂಡಿದ್ದಾಳೆ. ಅಂದರೆ ಅವಳ ಜೀವನವನ್ನು ಕಿತ್ಕೊಂಡು ಹೋಯಿತು. ಆಮೇಲೆ ಅರುಣ್ ಬಡ್ಗೇರ್ ಅವರು ಹಾಗಂತ ಕೇಳ್ತಾರೆ, ಆಟೋ ಚಾಲಕರಿಂದ ಹಾಗಾದರೆ ಏನು ಪ್ರಾಬ್ಲಮ್ ಆಗಿಲ್ವಾ ಅಂತ. ಅರುಣ್ ಬಡ್ಗೇರ್ ಅವರೇ, ಆಟೋ ಚಾಲಕರಿಂದ ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿಲ್ಲ. ಆದರೆ ಆಟೋ ಚಾಲಕರು ಯಾವತ್ತೂ ಕೂಡ ಪ್ರಾಬ್ಲಮ್ ಆಗಿರೋದನ್ನ ಅವನು ಪ್ರಾಬ್ಲಮ್ ಮಾಡಿಲ್ಲ, ಅವನು ಸರಿ ಮಾಡಿದ್ದೆ ಅಂತ ಎಲ್ಲೂ ಹೇಳಿಲ್ಲ. ಹಾಗೆಯೇ ಸುರಕ್ಷತೆ ಇಲ್ವಾ, ಯಾವ ಥರ ಇಲ್ವೋ ಗೊತ್ತಿಲ್ಲ ನನಗೆ ಬೈಕ್ ಟ್ಯಾಕ್ಸಿಯಲ್ಲಿ ಅಂತ ಕೇಳ್ತೀರಿ. ಆಯಿತಾ, ನೀವು ಒಂದು ಪಬ್ಲಿಕ್ ಟಿ ವಿಯಲ್ಲಿ ವರದಿಯನ್ನು ಮಾಡ್ತಿರುವಾಗ
ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಅರುಣ್ ಬಡ್ಗೇರ್ ಎಷ್ಟು ದಿವಸ ನೀವು ಬೈಕ್ ಟ್ಯಾಕ್ಸಿನಲ್ಲಿ ಕಳಿಸಿದಿರಿ? ಇಲ್ಲಿ ಯಾರ ಮನೆಯಲ್ಲಿ ಅಪ್ಪ ಅಮ್ಮ ಅಲ್ಲಿ ಇರಲ್ವೋ ಅವರು ಮಾತ್ರ ಬೈಕ್ ಟ್ಯಾಕ್ಸಿಯನ್ನು ಮ್ಯಾಕ್ಸಿಮಮ್ ಹತ್ತುತ್ತಿರೋದು 90%. ಇನ್ನೆಲ್ಲರೂ ಪಿ ಜಿಯಲ್ಲಿ ಇರ್ತಕ್ಕಂಥವ್ರು, ಬಾಡಿಗೆ ಮನೆಯಲ್ಲಿ, ಅಂದರೆ ಈ ಕಾಲೇಜ್ ಸ್ಟೂಡೆಂಟ್ಸ್ ಅವರು ಅವರ ಜೀವನಗಳು ಯಾವ ರೀತಿ ಹಾಳಾಗುತ್ತೆ ಗೊತ್ತಿದೆಯಾ ಅರುಣ್ ಬಡ್ಗೇರ್ ಅವರೇ? ಅವರು ಡಿಗ್ರಿ ಓದುವಂಥ ವಯಸ್ಸು, PUC ಓದ್ತಕ್ಕಂಥ ವಯಸ್ಸು. ಈ ವಯಸ್ಸಲ್ಲಿ ಏನಾಗುತ್ತೆ ಅನ್ನೋದು ನಿಮಗೆ ಅರಿವಿದ್ರೆ ಗೊತ್ತಿರುತ್ತೆ. ನೀವು ತಾವು ಕೂಡ ಓದಿ ಬಂದಿದ್ದೀರಲ್ವ ಅಲ್ಲಿಂದ. ಆ ಏಜು ಯಾವ ರೀತಿ ಇರುತ್ತೆ, ಅಲ್ಲಿ ಬೈಕ್ ಟ್ಯಾಕ್ಸಿಯವರು ಯಾವ ರೀತಿ ಪರಿಚಯ ಮಾಡ್ಕೊಂಡು ನೀವು ನನಗೆ ದುಡ್ಡು ಕೊಡಿ ಅಂತ ಹೇಳಿಬಿಟ್ಟು ಎಷ್ಟು ಜನ ನಮ್ಮ ಆಟೋ ಚಾಲಕರು ಮಾಡಿರೋ ರೀತಿಯೇ ಅವರು ಮಾಡ್ತಾರೆ, ಯಾವಾಗ ಕಮಿಷನ್ ತೊಗೊಳ್ತಿರ್ತಾರಲ್ಲ ಆ ಟೈಮಲ್ಲಿ. ಹಾಗೆಯೇ ಬೇಕು ಅಂದವರು ಬುಕ್ ಮಾಡ್ತಾರೆ, ಬೇಡ ಅಂದವರು ಬಿಡ್ತಾರೆ. ಇದು ಹೇಗೆ ಮೋಟಾರ್ ಕಾಯ್ದೆ ಉಲ್ಲಂಘನೆ ಅಂತ ಹೇಳಿಬಿಟ್ಟು ನನಗೆ ಪಬ್ಲಿಕ್ ಟಿವಿ ರಂಗಣ್ಣನ ಮೇಲೆ ಅಭಿಪ್ರಾಯ ತುಂಬ ಚೆನ್ನಾಗಿ ಒಳ್ಳೆಯ ಅಭಿಪ್ರಾಯ ಇತ್ತು. ಇದನ್ನು ಅರುಣ್ ಬಡ್ಗೇರ್ ಅವರು ಕೇಳ್ತಾರೆ, ಯಾವ ರೀತಿಯ ಉಲ್ಲಂಘನೆ ಅಂತ ಹೇಳಿಬಿಟ್ಟು. ಇದು ಯಾವ ರೀತಿಯ ಮೋಟಾರು ಕಾಯ್ದೆ ಉಲ್ಲಂಘನೆ ಅಂದರೆ, ಮೋಟಾರು ಕಾಯ್ದೆಯ ಉಲ್ಲಂಘನೆ ಯಾವ ರೀತಿ ಆಗುತ್ತೆ ಅಂದರೆ, ಅವರು ಆ ಒಂದು ಈ ಬೈಕ್ ಟ್ಯಾಕ್ಸಿ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಏನಿದೆ ಅದನ್ನು ತೊಗೊಂಡು ಬಂದು ನೋಂದಣಿಯನ್ನು ಮಾಡ್ಕೋಬೇಕಿತ್ತು RTOದಲ್ಲಿ. ಅದು ಮಾಡಿಲ್ಲ. ಅದು ಮೋಟಾರು ಕಾಯ್ದೆಯ ಅಡಿಯಲ್ಲಿ ಬರುತ್ತೆ. ಅದು ಉಲ್ಲಂಘನೆ ಅಲ್ಲವೋ? ಮೋಟಾರು ಕಾಯ್ದೆಯಲ್ಲಿ ನೀವು ಟ್ಯಾಕ್ಸಿಯನ್ನು ಓಡಿಸಬೇಕು ಅಂದರೆ ಅದಕ್ಕೆ ಒಂದು ಪರ್ಮಿಟ್ ಅಂತ ಇರಬೇಕು ಅಂತ ಇದೆ. ಹಾಗಾದರೆ ಅದು ಉಲ್ಲಂಘನೆ ಅಲ್ವೋ? ನನಗೆ ಗೊತ್ತಿಲ್ಲ. ಅರುಣ್ ಬಡ್ಗೇರ್ ಅವರು ರೊಚ್ಚಿಗೆದ್ಬಿಟ್ಟು ಪಾಪ ಹೇಳಿದ್ದು. ಹಾಗೆಯೇ ಅರುಣ್ ಬಡ್ಗೇರ್ ಅವರೇ, ಇಲ್ಲಿ ನೀವು ಇನ್ನೂ ಒಂದು ಕೇಳ್ಕೊಬಿಡಿ, ಮೋಟಾರು ಕಾಯ್ದೆ ಉಲ್ಲಂಘನೆ ಹೇಗೆ ಅಂತ. ನಮಗೆಲ್ಲ ಆಟೋದವರಿಗೆ ಅಂದರೆ ನನಗೆ ಅಂದರೆ ಆಟೋದವರಿಗೆಲ್ಲ ಕೊಡುವಂಥದ್ದು ಕೇವಲ ಸಿಟಿ, ಬೆಂಗಳೂರು ಸಿಟಿಗೆ ಅಷ್ಟೇ ಪರ್ಮಿಟನ್ನು ಕೊಡ್ತಾರೆ. ಆದರೆ ನೀವು ವಹಿಸಿಕೊಂಡು ಮಾತಾಡ್ತಿದ್ದೀರಲ್ಲ ಈ ಬೈಕ್ ಟ್ಯಾಕ್ಸಿ ಅಂತ, ಅವರು ವೈಟ್ ಬೋರ್ಡ್ ಇರೋದ್ರಿಂದ ಅವರು ಇಡೀ ದೇಶವನ್ನು ಅದರಲ್ಲೇ ಸುತ್ತಬಹುದು, ಬೆಂಗಳೂರಲ್ಲಿ ಟ್ಯಾಕ್ಸಿನೂ ಅದರಲ್ಲೇ ಓಡಿಸಬಹುದು. ಇದು ಯಾವ ರೀತಿಯ ನ್ಯಾಯ ಅಂತ ಹೇಳ್ತಿದ್ರು ಅರುಣ್ ಬಡ್ಗೇರ್ ಅವರು. ನನಗೆ ಗೊತ್ತಾಗಲಿಲ್ಲ. ಅವರಿಗೆ ಅದಕ್ಕಾಗಿ ಆನ್ಸರ್ನ ಕೊಡ್ತಾ ಇದ್ದೀನಿ. ನನ್ನ ಕ್ವಶನ್ಗಳು ಇದೆ, ಅಲ್ಲೇ ಅರ್ಥ ಆದರೆ ಅವರಿಗೆ ಅರ್ಥ ಆಗುತ್ತೆ. ನಾನು ಇನ್ನೇನು ಹೇಳಲಿಕ್ಕಾಗಲ್ಲ ಇವರಿಗೆ. ಅದನ್ನು ಬಿಟ್ಟರೆ ಜನರಿಗೆ ಉದ್ಯೋಗ ಅಂತಾರೆ. ಈಗ ಇದರಲ್ಲಿ ಕಡಿವಾಣ ಹಾಕಿದರೆ ಏನು ಮಾಡಬೇಕು? ಎಲ್ಲರನ್ನು ಸಮಾನವಾಗಿ ನೋಡಬೇಕು. ಹೌದಾ ಅರುಣ್ ಬಡ್ಗೇರ್ ಅವರೇ? ಬೇರೆ ಬೇರೆ ಅದನ್ನು ಸಮಾನವಾಗಿ ನೋಡಿ ಅಂತ ಎಲ್ಲೆಲ್ಲಿ ಎಷ್ಟೆಷ್ಟನ್ನು ಮಾತಾಡಿದ್ದೀರಿ ತಾವು ಒಂದು ಸಲ ತೋರಿಸಿದರೆ ನಾನು ಒಪ್ಕೊಳ್ತೀನಿ. ನಿಮ್ಮ ರಂಗಣ್ಣ ಕೆಲವೊಂದರಲ್ಲಿ ಹೇಳ್ತಾರೆ, ಅದನ್ನು ಬಿಟ್ಟರೆ ನೀವೆಲ್ಲೂ ಮಾತಾಡಿದ್ದು ನಾನು ನೋಡಿಲ್ಲ. ಆಯಿತಾ? ಆಟೋ ಚಾಲಕರನ್ನ, ಕ್ಯಾಬ್ ಚಾಲಕರನ್ನ, ಹಾಗೆ ಬೈಕ್ ಟ್ಯಾಕ್ಸಿಯವ್ರನ್ನ ಒಂದೇ ಥರ ನೋಡಬೇಕು ಅಂದರೆ ಅವರು ಕೂಡ ಹಾಗಾದರೆ ಪರ್ಮಿಟನ್ನು ಯೂಸ್ ಮಾಡಬೇಕಲ್ವಾ? ಒಂದೇ ಸಮವಾಗಿ ನೋಡಬೇಕಂದ್ರೆ ಅವರು ಕೂಡ ನೋಂದಣಿ ಮಾಡಬೇಕಲ್ವಾ? ನಾವು ಮಾಡಿದ ಹಾಗೆ, ಅಂದರೆ ಆಟೋ ಚಾಲಕರು ಮಾಡಿದ ಹಾಗೆ. ಇದನ್ನು ಹೇಳಿ ಮೊದಲಿಗೆ. ಅದಾದ ನಂತರ ಎಲ್ಲವನ್ನು ಮಾತಾಡೋಣ. ಓಕೆ, ಸಮಾನವಾಗಿ ನೋಡಬೇಕು ಅಂದರೆ ಎಲ್ಲದರಲ್ಲೂ ಸಮಾನತೆ. ಓಕೆ, ಆಟೋ ಚಾಲಕರಿಗೆ ಹೇಗೆ ಪರ್ಮಿಟ್ ಇರಬೇಕೋ, ಕ್ಯಾಬ್ ಚಾಲಕರಿಗೆ ಹೇಗೆ ಪರ್ಮಿಟ್ ಇರಬೇಕೋ, ಅದೇ ಥರ ಬೈಕ್ ಟ್ಯಾಕ್ಸಿಗೂ ಕೂಡ ಪರ್ಮಿಟ್ ಬರಬೇಕು. ಅವರು ಕೂಡ ನೋಂದಣಿಯನ್ನು ಮಾಡಬೇಕು. ಅವರು ಕೂಡ ಅದನ್ನು ಯೆಲ್ಲೋ ಬೋರ್ಡ್ ಮಾಡ್ಕೊಂಡು ಓಡಿಸಬೇಕು. ಇದಲ್ಲವ ಸಮಾನತೆ? ನೀವು ಹೇಳಿದಾಗೆ ಸಮಾನತೆ ಅಂದರೆ ಏನು ನನಗೆ ಗೊತ್ತಿಲ್ಲ. ಅದನ್ನು ನೀವೇ ಆನ್ಸರ್ ಮಾಡಿ. ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳ್ಬಿಟ್ಟು ಬರ್ಕೊಂಡು ಒಂದು ಸೆಂಟೆನ್ಸ್ ಆನ್ಸರ್ ನೀವೇ ಹೇಳಿಬಿಡಿ. ನನಗಂತೂ ಗೊತ್ತಿಲ್ಲ ನೀವು ಯಾವ ಸಮಾನತೆ ಮಾತಾಡಿದ್ರಿ ಅಂತ. ಹಾಗೆಯೇ ಒಂದು ಉದಾಹರಣೆ ಕೊಟ್ಬಿಟ್ರು ರೀ ನಮ್ಮ ಅರುಣ್ ಬಡ್ಗೇರ್ ಅವರು. ಪಾಪ ರೊಚ್ಚಿಗೆದ್ದಿದ್ರು. ಅದೇ ಮೂಡಲ್ಲಿ ಒಂದು ಉದಾಹರಣೆ ಕೊಟ್ಟರು. ಆ ಉದಾಹರಣೆ ಏನಪ್ಪ ಅಂದರೆ, ಒಂದು ಅವಾಗೆಲ್ಲ ಕಿರಾಣಿ ಅಂಗಡಿಗೆ ಹೋಗಿ ಇದನ್ನು ತೊಗೊಳ್ತಿದ್ರು, ಏನು ಮನೆಗೆ ಬೇಕಾಗಿರೋ ವಸ್ತುಗಳನ್ನ. ಇತ್ತೀಚೆಗೆ ಗ್ರೋಸರಿ ಶಾಪ್ಗಳು ಬಂದಿವೆ. ಹಾಗಾದರೆ ಕಿರಾಣಿ ಅಂಗಡಿಯವರು ಹೇಳಬೇಕಾ, ನಮ್ಮ ದುಡಿಮೆ ಕಿತ್ಕೋತಾ ಇದ್ದಾರೆ, ನೀವು ಗ್ರೋಸರಿ ಶಾಪ್ ಎಲ್ಲ ಮುಚ್ಚಿಸಿ ಅಂತ ಹೇಳಿಬಿಟ್ಟು ಅಂತ ಒಂದು ಉದಾಹರಣೆ ಕೊಟ್ಟು. ಅರುಣ್ ಬಡ್ಗೇರ್ ಅವರೇ, ನನಗೆ ಗೊತ್ತಾಗಲಿಲ್ಲ. ಇದು ಅಂದರೆ ಆಟೋ ಟ್ಯಾಕ್ಸಿ ನಿಮಗೆ ಕಿರಾಣಿ ಅಂಗಡಿ ಹೌದಾ? ಯಾವುದು ಬೈಕ್ ಟ್ಯಾಕ್ಸಿ ಗ್ರೋಸರಿ. ಸ್ವಾಮಿ, ನಿಮಗೆ ಉದಾಹರಣೆ ಕೊಡ್ತಿದ್ದೀರಲ್ಲ, ಈ ಉದಾಹರಣೆನೇ ತಪ್ಪು. ಯಾಕೆ ಹೇಳ? ಗ್ರೋಸರಿ ಶಾಪ್ ದೊಡ್ಡದಾಗಿರುತ್ತೆ ಸ್ವಾಮಿ, ಕಿರಾಣಿ ಅಂಗಡಿ ಚಿಕ್ಕದಾಗಿರುತ್ತೆ. ಕಿರಾಣಿ ಅಂಗಡಿ ಗಲ್ಲಿಯಲ್ಲೂ ಇರುತ್ತೆ. ಆ ಗಲ್ಲಿಯಲ್ಲಿ ಐಟಮ್ನ ಚಿಕ್ಕ ಪುಟ್ಟದಾಗಿ ತೊಗೊಳೋರು, ದಿನ ಬಳಕೆ ಯೂಸ್ ಮಾಡೋರು ಅದನ್ನು ಯೂಸ್ ಮಾಡ್ತಾರೆ, ಉಪಯೋಗಿಸ್ಕೊಳ್ತಾರೆ. ನೀವು ಕೊಡ್ತಿರೋ ಆನ್ಸರೇ ತಪ್ಪು. ಗ್ರೋಸರಿ ಶಾಪು ದೊಡ್ಡದು ಅಂದರೆ ಆಟೋ, ಇದು ಏನಿದೆ ಆಟೋ ಹಾಗೆ ಕ್ಯಾಬು, ಆ ಥರ ಗ್ರೋಸರಿ ಶಾಪು. ಕಿರಾಣಿ ಅಂಗಡಿ ನೀವು ಹೇಳಿದಾಗೆ ನಿಮ್ಮ ಬೈಕ್ ಟ್ಯಾಕ್ಸಿ ಅವ್ರಿ. ಹಾಗಾದರೆ ಗೊತ್ತಾಯ್ತಾ? ನೀವು ಆಟೋದವರ ಮೇಲೆ ಪ್ರಹಾರ ಮಾಡ್ತಿದ್ದೀರಿ. ಆಟೋದವರು ಈಗ ಬೈಕ್ ಟ್ಯಾಕ್ಸಿ ರದ್ದು ಮಾಡಿ ಅಂದಿದ್ದಕ್ಕೆ ಮಾಡಿದ್ದಾರೆ ಅಂತ ಅನ್ನೋದು ನಿಮ್ಮ ಒಂದು ಇದು. ಆಟೋದವರಿಗೋಸ್ಕರನೇ ಮಾಡಿಬಿಟ್ರು ಅನ್ನೋ ಥರ ಇರಬಹುದು, ನಮಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಕೇಳ್ತಿದ್ದೀರಿ, ಬೈಕ್ ಚೀಪ್ ಆಗುತ್ತೆ ಅನ್ನೋದಾದರೆ ನಾನು ಅದರಲ್ಲೇ ಹೋಗ್ತೀನಿ. ಸರ್ಕಾರ ಕಿತ್ಕೊಳ್ಳೋಕ್ಕೆ ಅದಕ್ಕೆ ಯಾವ ಅಧಿಕಾರ ಇದೆ ಸರ್ಕಾರಕ್ಕೆ ಅಂತ? ಹೌದಲ್ವ ಅರುಣ್ ಬಡ್ಗೇರ್ ಅವರೇ? ತಾವು ಹೇಳಿದ್ದು ನಿಜ. ಬೈಕ್ ಚೀಪ್ ಆಗುತ್ತೆ ಅನ್ನೋದಾದರೆ ನಾನು ಹೋಗ್ತೀನಿ ಅಂತ ನೀವು ಹೇಳ್ತಿದ್ದೀರಲ್ಲ,
ನೀವು ಹೋಗ್ತೀರಿ, ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಎಷ್ಟು ಸಲ ಕಳಿಸಿದ್ದೀರಿ ಅಂತ ಹೇಳಿ, ಪರವಾಗಿಲ್ಲ ನಾವು ಕೇಳ್ತೇವೆ ಒಂದು ಸಲ. ಇದು ನನ್ನ ನೇರ ಪ್ರಶ್ನೆ. ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನೀವು ಬೈಕ್ ಟ್ಯಾಕ್ಸಿಯವರ ಒಂದು ಪ್ರತಿನಿಧಿಯಾಗಿ ನಿಂತ್ಕೊಂಡು ನಿಮ್ಮ ಪಬ್ಲಿಕ್ ಟಿ ವಿನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀರಿ. ಇದೆಲ್ಲ ಉಪಯೋಗ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ, ಆದರೆ ನೀವು ಮಾತಾಡಿದ್ದೀರಲ್ಲ, ನೀವು ಆ ಉತ್ತರವನ್ನು ಕೊಡಿ. ಹಾಗೆಯೇ ನೀವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತೀರಿ. ಸರ್ಕಾರ ಕಿತ್ಕೊಳ್ಳೋಕ್ಕೆ ಯಾವುದಕ್ಕೆ? ಹೌದು, ಕೊಡೋದಕ್ಕೆ ಮಾತ್ರ ಅಧಿಕಾರ ಇದೆ ಸರ್ಕಾರಕ್ಕೆ. ಅದು ಸರಿ ಇಲ್ಲ ಅಂದಾಗ ಅದನ್ನು ತೆಗೆದ್ರೆ ಅದಕ್ಕೆ ಅಧಿಕಾರ ಇಲ್ವಾ? ಯಾವುದೇ ಸರ್ಕಾರ ಆಗಿರಬಹುದು. ಹಾಗೆಯೇ ಅರುಣ್ ಬಡ್ಗೇರವ್ರಿಗೆ ಇನ್ನೂ ಒಂದು ವಿಷಯನ ನಾನು ಇಲ್ಲಿ ಕ್ಲಿಯರ್ ಮಾಡಿಬಿಡ್ತೀನಿ. ಯಾಕೆಂದರೆ ಅವರಿಗೆ ಕ್ಲಿಯರ್ ಮಾಡಲಿಲ್ಲ ಅಂದರೆ ಅವರಿಗೆ ಅರ್ಥನೇ ಆಗಲಿಲ್ಲ ಇದು ಅಂತ ನಾನು ಕ್ಲಿಯರ್ ಮಾಡಬೇಕಂತ. ಅರುಣ್ ಬಡ್ಗೇರವರೇ ಅವರು ಕೊಟ್ಟಿರುವ ಅಧಿಸೂಚನೆಯಲ್ಲಿ 2020-21 ತಂದಂತಹ ಈ ಟ್ಯಾಕ್ಸಿ ಅಂದರೆ ಈ ಬೈಕ್ ಏನಿದೆ, ಈ ವೆಹಿಕಲ್ದು, ಅದನ್ನು ತಂದಿದ್ದು ಅದು ಸರಿಯಾದ ಏನು ಈ ಒಂದು ಮೋಟಾರ್ ಕಾಯ್ದೆ ಉಲ್ಲಂಘನೆ ಅಡಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಹಾಗಾಗಿ ನಾವು ಅದನ್ನು ರದ್ದು ಮಾಡ್ತಿದ್ದೀವಿ ಅಂತ. BJPಯ ಸರ್ಕಾರ ಇದ್ದಾಗ, ಲಕ್ಷ್ಮಣ್ ಸವದಿ ಅವರು ಇದ್ದಾಗ ಇದು ತಂದಂಥದ್ದು. ಅದಕ್ಕೆ ಮುಂಚೆ ಅವರಿಗೆ ಎಲ್ಲಿಯೂ ಪರ್ಮಿಷನ್ ಇರಲಿಲ್ಲ. ಅದನ್ನು ಯಾತಕ್ಕೋಸ್ಕರ ತಂದರು ಅಂದರೆ, ರ್ಯಾಪಿಡೋ ಏನು ಬೈಕ್ ಟ್ಯಾಕ್ಸಿಯ ಒಂದು ಪ್ರತಿಭಟನೆಗಳು ಜೋರಾಗಿತ್ತೋ ಆಗ ನನಗೆ ಅನ್ನಿಸಿದ್ದು, ರ್ಯಾಪಿಡೋದವರ ಜೊತೆ ಮಾತನಾಡಿ ನಾವು ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಗೆ ಪರ್ಮಿಷನ್ನ ಕೊಡ್ತೀವಿ, ನೀವು ಎಲ್ಲವನ್ನು ಎಲೆಕ್ಟ್ರಿಕ್ ವೆಹಿಕಲ್ ಮಾಡಿಕೊಳ್ಳಿ ಅನ್ನುವ ಲೆಕ್ಕದಲ್ಲಿ ತೊಗೊಂಡು ಬಂದರು. ಯಾಕೆಂದರೆ ಅದನ್ನು ತಂದ ಮೇಲೆ ಜಿಪ್ ಅನ್ನುವ ಒಂದು ಎಲೆಕ್ಟ್ರಿಕ್ ಇದು ಏನು ಸ್ಕೂಟರ್ ಇತ್ತೋ ಅದನ್ನು ರ್ಯಾಪಿಡೋದವರು ಬಹಳಷ್ಟು ಜನರಿಗೆ ಕೊಟ್ಟರು. ಇದು ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ನಾವು ರ್ಯಾಪಿಡೋದಲ್ಲಿ ನಮ್ಮ ಆಟೋ ಚಾಲಕರು ಓಡಿಸ್ತಿದ್ರು, ಆವಾಗ ನಾವು ನೋಡಿದ್ವಿ ಬಹಳಷ್ಟು ಒಂದು ಸಾವಿರಾರು ಗಾಡಿಗಳನ್ನ ಅಲ್ಲಿ ತಂದು ನಿಲ್ಲಿಸಿ ಬೇಕು ಅಂದವರಿಗೆಲ್ಲ ಅವರೇ ಒಂದೊಂದು ಸ್ಕೂಟರ್ನ, ಎಲೆಕ್ಟ್ರಿಕ್ ಸ್ಕೂಟರ್ನ ಕೊಟ್ಟರು. ಓಕೆನಾ? ಆದರೆ ಅದನ್ನೇ ಹೇಳಿದ್ದು, ಅಂದರೆ ಅವರು ಪರ್ಮಿಷನ್ ಇಲ್ಲದೆ ಬೈಕ್ ಟ್ಯಾಕ್ಸಿ ಏನಿತ್ತು ಅದನ್ನು ಮುಂದುವರಿಸುವ ಎರಡನೇ ಪ್ರಯತ್ನ ಆಗಿತ್ತು ಅಷ್ಟೇ. ಅದಕ್ಕೆ ಪರ್ಮಿಷನ್ ಕೊಟ್ಟ ಹಾಗಾಗಬೇಕು, ಅದನ್ನು ಫಾಲೋ ಮಾಡಲಿ ಅಂತ. ಆದರೆ ಅದನ್ನು ಫಾಲೋ ಮಾಡಲಿಲ್ಲ, ರಿಜಿಸ್ಟರ್ ಆಗಲಿಲ್ಲ ಎಲ್ಲೂ. ಅವರವರ ಪಾಡಿಗೆ ಅವರವರು ಓಡಿಸ್ತಾ ಇದ್ರು. ಹಾಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರು ರೀ ನಮ್ಮ ಅರುಣ್ ಬಡ್ಗೇರವರು. ಸಿಕ್ಕಾಪಟ್ಟೆ ಏನಪ್ಪ ಅದು ಅಂದರೆ, ಈ ಬೈಕ್ ಟ್ಯಾಕ್ಸಿಯವ್ರಿಗೂ ಒಂದು ರೂಲ್ಸ್ ತರಲಿ ಅಂತಾರೆ, ನೋಂದಣಿ ಮಾಡಿಸ್ಲಿ ಅಲ್ವಾ ಅಂತ ಹೇಳ್ತಾರೆ. ಅರುಣ್ ಅವರೇ, ಇದು ಪ್ರಾಬ್ಲಮ್ ಆಗಿರೋದೇ ಇಲ್ಲಿ ನೋಡಿ. ರೂಲ್ಸ್ ತರಲಿ ಅಂತಾರೆ, ಹಾಗೇನೆ ನೋಂದಣಿ ಮಾಡಿಸ್ಲಿ ಅಂತೀರಿ ನೀವು. ಕರೆಕ್ಟು ರೀ, ಅದನ್ನು ಮಾಡಿಸಿಲ್ಲ ಅಂತ ತಾನೇ ಇವಾಗ ಆಗಿರೋ ಪ್ರಾಬ್ಲಮ್ಮು. ಅದನ್ನು ಮಾಡಿಸ್ಲಿಲ್ಲ ಅಂತಲೇ ಈ ಒಂದು ಬೈಕ್ ಟ್ಯಾಕ್ಸಿಯನ್ನು ತೆಗಿಬೇಕು ಅಂತ ತೆಗೆದಿರೋದು. ಈ ಅರುಣ್ ಬಡ್ಗೇರವ್ರಿಗೆ ಏನಾಗಿದೆಯೋ ಗೊತ್ತಿಲ್ಲಪ್ಪ, ಏನೇನೋ ಹೇಳ್ತಿರ್ತಾರೆ ಅವಾಗವಾಗ. ನನಗೆ ಅದು ಗೊತ್ತಾಗಲಿಲ್ಲ. ಯಾಕೆಂದರೆ ಅದನ್ನು ಹೇಳಿದ್ರು ಅವರು, ನೋಂದಣಿ ಮಾಡಿಸಿ ಅಂತ ಹೇಳಿಬಿಟ್ಟು. ಅದೇ ರೂಲ್ಸು ಸ್ವಾಮಿ, ಆಯಿತಾ? ನೋಂದಣಿ ಮಾಡಿಸ್ಲಿ ಅಲ್ವಾ? ಅದನ್ನು ಮಾಡಿಸಿಲ್ಲ ಅಂತಲೇ ಮೋಟಾರು ಕಾಯ್ದೆ ವಾಹನ ಏನಿದೆ ಅದನ್ನು ಉಲ್ಲಂಘನೆ ಮಾಡಿದ್ದೀರಿ ಅಂತ ತೆಗೆದಿದ್ದಾರೆ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿದ್ರು ರೀ, ಇನ್ನೂ ಒಂದು ನನಗೆ ಬೇಡ ಅನ್ನಿಸ್ಬಿಡ್ತಿದ್ದು. ದೊಡ್ಡ ಕೇಂದ್ರೀಕೃತ ಆಟೋದವರ ವಿರುದ್ಧ ಬಿದ್ದರೆ ಆಗಲ್ಲ, ಕಷ್ಟ ಆಗುತ್ತೆ ಸರ್ಕಾರಕ್ಕೆ. ಚಿಕ್ಕ ಪುಟ್ಟವರಿದ್ದಾರೆ ಅಂದರೆ ಬೈಕ್ ಟ್ಯಾಕ್ಸಿಯವರು, ಅಂಥವ್ರ ಮೇಲೆ ಇವರು ಏನೋ ದೌರ್ಜನ್ಯ ಮಾಡಿಬಿಟ್ಟಿದ್ದಾರೆ ಅನ್ನೋ ಥರ ಮಾತಾಡಿದರು. ಹಾಗಾದರೆ ಆಟೋದಲ್ಲಿ ದೌರ್ಜನ್ಯ ನಡೆದಿಲ್ವಾ ಅಂತಲೂ ಕೇಳ್ಬಿಟ್ರು ಈ ಅರುಣ್ ಬಡ್ಗೇರವರು. ಈ ರೀತಿ ಕ್ರಮ ನಾಟ್ ಫೇರ್ ಅಂತ ಅಂದರು. ಜನರ ಹಿತದೃಷ್ಟಿನ ನೋಡಬೇಕು. ಹೌದು ಅರುಣ್ ಬಡ್ಗೇರವ್ರೆ, ಜನರ ಹಿತದೃಷ್ಟಿ. ಜನಕ್ಕೆ ₹1 ಇಲ್ಲಿ ನಾನು ಹೇಳ್ತಿರೋದು ಯಾವುದ್ಯಾವುದ್ರಲ್ಲೋ ಜಾಸ್ತಿ ಆಗೋಗ್ಬಿಟ್ಟಿದೆ ನಮ್ಮ ಈಗ ರಾಜ್ಯ ಸರ್ಕಾರದಲ್ಲಿ. ರೇಷನಿಂದ ಹಿಡಿದು ತರಕಾರಿಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಜಾಸ್ತಿ ಆಗಿದೆ. ಅದರಲ್ಲಿ ಎಷ್ಟನ್ನು ಮಾತಾಡ್ತಿರೋ ನನಗೆ ಗೊತ್ತಿಲ್ಲ. ನೀವು ಅರುಣ್ ಬಡ್ಗೇರವರು, ರಂಗಣ್ಣ ಮಾತಾಡೋದು ಬೇರೆ ವಿಷಯ, ನೀವು ಮಾತಾಡಿದ್ದು ನಾನು ನೋಡಿಲ್ಲ. ಹಾಗಾಗಿ ಇಲ್ಲಿ ₹5 ಜಾಸ್ತಿ ಆದರೆ ಸೇಫ್ಟಿ ಇರಲಿ ಅನ್ನೋದನ್ನು ತಂದಿರ್ತಾರೆ. ಹಾಗೆಯೇ ಈ ರೀತಿಯ ಜನರ ಹಿತದೃಷ್ಟಿಯನ್ನು ನೋಡಬೇಕು ಅಂತ ಹೇಳ್ತೀರಿ. ಜನರ ಹಿತದೃಷ್ಟಿಯಿಂದನೇ ತಂದಿರೋದು ಅಂತ ಸರ್ಕಾರ ಹೇಳಿರೋದು. ಹಾಗೆಯೇ ಆಟೋದವರು ನಿಮ್ಮ ಪ್ರಕಾರ ಏನಂದರೆ, ಈ ಒಂದು ರಾಜಕೀಯದ ಮೇಲೆ ಪ್ರಭಾವವನ್ನು ಬೀರ್ತಾರೆ ಅನ್ನೋದು ಅದು ನಿಮ್ಮ ತಪ್ಪು. 60 ವರ್ಷದಿಂದ ಓಡಾಡುವಂತಹ ಆಟೋಗಳು ನಿಮಗೆ ಬೇಡವಾದರೆ, ನಿಮಗೆ ಗೊತ್ತಿಲ್ಲ ಅಂದರೆ ರಂಗಣ್ಣನ ಕೇಳಿ ತಿಳ್ಕೊಳ್ಳಿ. ಒಮ್ಮೆ ನಿಮ್ಮ ರಂಗಣ್ಣನನ್ನು ಕೇಳಿ ತಿಳ್ಕೊಂಡ್ರೆ ಗೊತ್ತಾಗ್ತದೆ ಆಟೋದಲ್ಲಿ ಏನೆಲ್ಲ ಒಳ್ಳೆಯದಿದೆ, ಏನೆಲ್ಲ ಉಪಯೋಗ ಇದೆ ಅಂತ. ಅದು ನಿಮಗೆ ಗೊತ್ತಿಲ್ಲದೆ ನೀವು ಏನೇನೋ ಮಾತಾಡಿದರೆ ನಮ್ಮದು ತಪ್ಪಲ್ಲ, ನಿಮ್ಮ ತಪ್ಪು. ಹಾಗಾಗಿ ನಿಮಗೇನಾದರೂ ಉತ್ತರ ಇದ್ದರೆ ಹೇಳಿ. 50 ವರ್ಷ 60 ವರ್ಷದಿಂದ ಇರ್ತಕ್ಕಂಥ ಆಟೋ ಇಂಪಾರ್ಟೆಂಟಾ, ಇಲ್ಲ ಅಂತಂದರೆ ಬೈಕ್ ಟ್ಯಾಕ್ಸಿ ಇಂಪಾರ್ಟೆಂಟಾ? ನನಗನ್ಸಿದ್ದೇನೆಂದರೆ, ನೀವು ಫೈನಲಿ ಮಾಡ್ತಿರೋದು ಬೈಕ್ ಟ್ಯಾಕ್ಸಿಯವರ ಪ್ರಮೋಷನ್ನು. ನೀವು ಇಲ್ಲಿ
ಬ್ಯಾನ್ ಆಯಿತು ಅನ್ನೋ ವಿಷಯವನ್ನು ತಿಳಿಸ್ತಿಲ್ಲ, ಅವ್ರು ಏನಕ್ಕೆ ಬ್ಯಾನ್ ಮಾಡಿದ್ರು ಅನ್ನೋದನ್ನು ತಿಳಿಸಿಲ್ಲ. ಅದನ್ನು ತಿಳಿಸುವ ನೆಪದಲ್ಲಿ ಅವರಿಗೆ ಪ್ರಮೋಷನ್ ಅಂತೂ ಚೆನ್ನಾಗಿ ಮಾಡಿದ್ದೆ. ಹಾಗಾಗಿ ನಾವೇನು ಮಾಡೋಕ್ಕಾಗಲ್ಲ. ಅವರವರ ಆವಕ್ಕೆ ಅವರವರ ಭಾವಕ್ಕೆ ನಾ ಏನು ಮಾಡಲ್ಲಯ್ಯ ಕೂಡಲ ಸಂಗಮ ದೇವ. ನನಗೆ ನಿಮಗೇನೋ ಪ್ರಮೋಷನ್ ಮಾಡಿಕೊಡ್ಬೇಕು ಅವ್ರಿಗೆ ಅನಿಸಿದೆ, ಫ್ರೀಯಾಗಿ ನಿಮ್ಮ ಪಬ್ಲಿಕ್ ಟಿ ವಿಯಲ್ಲಿ ಒಂದು 5 ರಿಂದ 6 ನಿಮಿಷದ ಪ್ರಮೋಷನ್ ಮಾಡಿಕೊಟ್ರೆ ಆ ವಿಡಿಯೋದಲ್ಲಿ. ಹಾಗೆಯೇ ಆ ವಿಡಿಯೋ ಲಿಂಕನ್ನು ಕೂಡ ಸ್ನೇಹಿತರೆ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೋಡ್ಕೊಳ್ಬೋದು ನೀವು. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.